ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಸೊ ಲಾಸ್ಟ್ ವೀಕಿಂದ ಐ ಪಿ ಎಲ್ ಟ್ರೆಂಡ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ನಮ್ಮ ಆರ್ ಸಿ ಬಿ ಟೀಮ್ ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ. ಬಟ್ ಇನ್ಸೈಡ್ ಸಮಾಚಾರ ಏನಪ್ಪ ಅಂತಂದರೆ ಆರ್ ಸಿ ಬಿ ಟೀಮ್ ಅವರು ಲಿಯಾಮ್ ಲಿವಿಂಗ್ಸ್ಟನ್ನ ರಿಲೀಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಇನ್ನೊಂದು ನ್ಯೂಸ್ ಏನಪ್ಪ ಅಂತಂದರೆ ಎಲ್ ಎಸ್ ಜಿ ಅವರು ಡೇವಿಡ್ ಮಿಲ್ಲರ್ನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಸೊ ನಮ್ಮ ಆರ್ ಸಿ ಬಿ ಟೀಮ್ ಅವರು ಏನಾದರೂ ಡೇವಿಡ್ ಮಿಲ್ಲರ್ ಆಪ್ಷನ್ಗೆ ಬಂದರೆ ಡೇವಿಡ್ ಮಿಲ್ಲರ್ನ ಆಕ್ಷನಲ್ಲಿ ಖರೀದಿ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ಚಾಯ್ಸ್ ಆಗಿರುತ್ತೆ ಆರ್ ಸಿ ಬಿ ಟೀಮ್ ಅವ್ರಿಗೆ. ಡೇವಿಡ್ ಮಿಲ್ಲರ್ ಏನಾದರೂ ಆರ್ ಸಿ ಬಿ ಟೀಮಲ್ಲಿ ಆಡಿದ್ರೆ. ಬಟ್ ನನ್ನ ಪ್ರಕಾರ ಲಿಯಾಮ್ ಲಿವಿಂಗ್ಸ್ಟನ್ನ ರಿಲೀಸ್ ಮಾಡಬಾರ್ದ್ರು ಗುರು. ಯಾಕಂತಂದರೆ ಫೈನಲಲ್ಲಿ ಅವ್ರು ಮಾಡಿದಂಥ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು. ಬ್ಯಾಟ್ ಮೂಲಕ ಒಂದು ಸುಮಾರು 30 ರನ್ನೇನೋ ಹೊಡೆದ್ರು. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಜೋಶ್ ಇಂಗ್ಲೀಷ್ ಅವರ ಕ್ಯಾಚ್ನ ಹಿಡಿದಿದ್ದು. ಅವರೇನಾದರೂ ಆ ಕ್ಯಾಚ್ನ ಬಿಟ್ಟಿದ್ದರೆ ಜೋಶ್ ಇಂಗ್ಲೀಷ್ ಅವರು ವಿತಿನ್ 18 ಅವರ್ಸಲ್ಲಿ ಆ ಮ್ಯಾಚ್ನ ಗೆಲ್ಲಿಸ್ಕೊಡ್ತಾಯಿದ್ರು. ಸೊ ಆ ಕ್ಯಾಚ್ಗೋಸ್ಕರ ಆದರೂ ನಮ್ಮ ಆರ್ ಸಿ ಬಿ ಟೀಮ್ ಲಿವಿಂಗ್ಸ್ಟೋನ್ನ ಬಿಡಬಾರ್ದು. ಯಾಕಂತಂದರೆ ಅವರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗದಲ್ಲೂ ಸಖತ್ತು ಒಳ್ಳೆ ಪ್ಲೇಯರು. ಸೊ ನನ್ನ ಪ್ರಕಾರ ಲಿಯಾಮ್ ಲಿವಿಂಗ್ಸ್ಟನ್ನ ರಿಟೈನ್ ಮಾಡ್ಕೋಬೇಕು. ಇನ್ನೊಂದು ನ್ಯೂಸ್ ಏನಪ್ಪ ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮಿಚೆಲ್ ಸ್ಟಾರ್ಕ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಲಾಸ್ಟ್ ಟೈಮ್ ಅವರು ಟೂರ್ನಮೆಂಟ್ ಅರ್ಧಕ್ಕೆ ಆಚೆ ಹೋಗಿದ್ದರು. ಇದೇ ಕಾರಣದಿಂದ ಮೋಸ್ಟ್ಲಿ ಅವರು ಮಿಚೆಲ್ ಸ್ಟಾರ್ಕ್ನ ರಿಲೀಸ್ ಮಾಡ್ತಾ ಇರ್ಬೋದು. ಮಿಚೆಲ್ ಸ್ಟಾರ್ಕ್ ಏನಾದರೂ ಆಕ್ಷನ್ಗೆ ಬಂದರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಪಕ್ಕಾ ಬಿಡ್ ಮಾಡಬೇಕು ಮಿಚೆಲ್ ಸ್ಟಾರ್ಕ್ಗೋಸ್ಕರ. ಯಾಕಂತಂದರೆ ಸೊ ಹ್ಯಾಸಲ್ವುಡ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹ್ಯಾಸಲ್ವುಡ್ ಮತ್ತು ಮಿಚೆಲ್ ಸ್ಟಾರ್ಕ್ ಇಬ್ಬರು ಸೇರಿ ಬೌಲಿಂಗ್ ಆಗ್ತಾಯಿದ್ರೆ ಯಾವ ಥರ ಇರುತ್ತೆ, ಯಾವ ಥರ ಡಿಸ್ಟ್ರಕ್ಟಿವ್ ಆಗಿ ಬೌಲಿಂಗ್ ಆಗ್ಬೋದು ಅಂತ. ಸೊ ಮಿಚೆಲ್ ಸ್ಟಾರ್ಕ್ ಅವರು 2015-16 ಆರ್ ಸಿ ಬಿ ಟೀಮ್ಗೆ ಆಡಿದರು. ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಅಂತ ಎಲ್ಲರಿಗೂ ಗೊತ್ತು. ಸೊ ನನ್ನ ಪ್ರಕಾರ ಮಿಚೆಲ್ ಸ್ಟಾರ್ಕ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಆರ್ ಸಿ ಬಿ ಟೀಮ್ ಅವರು ರಶೀಕ್ ಸಲಾಮ್ ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ನ ರಿಲೀಸ್ ಮಾಡಿ ಕ್ಯಾಮರನ್ ಗ್ರೀನ್ ಅಥವಾ ಡೇವಿಡ್ ಮಿಲ್ಲರ್ನ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ಆರ್ ಸಿ ಬಿ ಟೀಮ್ ಅವ್ರು ಯಾರನ್ನ ತಗೋಬೇಕು ಅಂತ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಗುರು ಆಕ್ಷನ್ ಬರೋಕ್ಕಿಂತ ಮುಂಚೆ ಆರ್ ಸಿ ಬಿ ಟೀಮ್ ಅವರು ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಆಕ್ಷನ್ನ ನೋಡ್ಬೋದು ಅನಿಸುತ್ತೆ. ಯಾಕಂತಂದರೆ ಮುಂಚೆ ಎಲ್ಲ ಅವ್ರನ್ನ ತೊಗೋಬೇಕು ಇವ್ರನ್ನ ತೊಗೋಬೇಕಂತ ಹೆವಿ ಟೆನ್ಷನ್ ತೊಗೊತಾ ಇದ್ವಿ. ಸೊ ಕ್ರೆಡಿಟ್ ಗೋಸ್ಟು ಡಿ ಕೆ. ಅವರು ಮಾಡಿದಂಥ ಟೀಮ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಟ್ರೋಫಿ ಗೆದ್ದಿದೆ. ಸೊ 2026 ಕೂಡ ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.